ನಾನು ಡಾಕ್ಟರ್ ಬಸವರಾಜ್ ದಿಂಡೂರು. ಇವತ್ತು ಏನು ಇಷ್ಟು ಜನ ಕೂಡಿವಿ, ಸಂಖ್ಯೆ ಕಡಿಮೆ ಇರ್ಬೋದು, 13 ಇರ್ಬೋದು. 13 ಸಂಖ್ಯೆ ಗೊತ್ತಾಯ್ತಿಲ್ಲ ನಿಮಗೆ? 13 ಡೌನ್ ಸ್ಟ್ರೀಟ್, ಲಂಡನ್ನಲ್ಲಿ ಪ್ರಧಾನಮಂತ್ರಿ ಇರ್ತಕ್ಕಂಥ ಒಂದು ಜಾಗ ಅದು. ಮುತ್ತು ಹವಳ ಪಚ್ಚೆ ಇವೆಲ್ಲ ಹಂಗೆ ಹಾಕವು. ಮುತ್ತು ಹವಳ ಪಚ್ಚೆ ಸ್ವಾತಿ ಮಳೆಯಲ್ಲಿ 3ನೇ ಚರಣ ಇರಬೇಕು. ಅವತ್ತು ಶುಕ್ರವಾರ ಇರಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲ, ಅಂದರೆ 3:30 ಅಂದಾಜು ಆಸ್ಪಾಸು, 3:30 4 ಗಂಟೆ ಒಳಗೆ ಸ್ವಾತಿ ಮುತ್ತಿನ ಕಪ್ಪೆ ಚಿಪ್ಪು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಬಾಯಿ ತೆಗೆದ್ರಪ್ಪ ಅಂತಂದ್ರೆ, ಆವಾಗ ಆ ಮಳೆ ಹನಿ ಒಳಗೆ ಬಿತ್ತಪ್ಪ ಅಂತಂದ್ರೆ ಆವಾಗ ಮುತ್ತು ಹವಳ ಹಾಕವು. ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನ ಅದಾರೆ. ಇವತ್ತು 13 ಮಂದಿ ಬಂದಿರಿ ನೀವು. ಇದು ಉಪಯೋಗ ತಗೋರು 13 ಮಂದಿ. ಅಂದರೆ ಈ ಸ್ವಾತಿ ಮುತ್ತಿನ ಮಳೆ ಹನಿಯ ಮುತ್ತುಗಳಾಗಿ ಬಂದಿರಿ ಅಂತ ನಾನು ಅನ್ಸುತ್ತೆ. ಅವಕಾಶ ಎಲ್ಲರಿಗೂ ಬರೋದಿಲ್ಲ. ಅವಕಾಶ ಬಂದಾಗ ನಾವು ಭಾಷೆ ತಬ್ಕೋಬೇಕು ಅದನ್ನು. ನಾನು ಬೆಳಗ್ಗೆ ಇಲ್ಲಿ ಬರ್ಬೇಕಾದ್ರೆ, ಟಿಫನ್ ಮಾಡೋಕೆ ಬರ್ಬೇಕಾದ್ರೆ ಲುಂಗಿ ಮೇಲೆ ಬಂದೆ. ನಾನು ಲುಂಗಿ ಮತ್ತು ನಿನ್ನೆ ಹಾಕ್ಕೊಂಡು ಶರ್ಟ್ ಮೇಲೆ ಬಂದೆ. JP ಅವರು ಸೀದಾ ಅವಸ್ಥೆ ಹಾಲಿಗೆ ಕರ್ಕೊಂಬಂದರು. ನಾನು ರೂಮ್ಗೆ ಹೋಗಿ ಬರ್ಕೊಂಡು ಮಾಡಿದ್ದೆ. ಮತ್ತು ಎಲ್ಲ ನಡೈತಿ ನೋಡ್ಬೇಕಂತ ತಿಳ್ಕೊಂಡು ಬಂದೆಲ್ಲ. ಯಾವಾಗ ಅವಕಾಶ ಬರ್ತೈತಿ ಅದನ್ನು ತಪ್ಪಿಸ್ಕೋಬಾರ್ದು. ಒಂದು ಸಲ ಲಕ್ಷ್ಮಿ ಬೆಳಗ್ಗೆ 3:30 ಬಂದು ಬಾಗ್ಲ ತಟ್ಟಲಿಲ್ಲಂತ. ತಟ್ಟಿದಾಗ ಅವನು ಲುಂಗಿ ಮೇಲಿದ್ದಂತ. ಲುಂಗಿ ಮೇಲಿದ್ದು ಈ ಲುಂಗಿ ಮೇಲೆ ನಾನು ಹೆಂಗೆ ಹೊರಗೆ ಹೋಗಲಿ ಅಂತ ತಿಳ್ಕೊಂಡು ಲಕ್ಷ್ಮಿ ಕದ ತೆಗೆದು ತಟ್ಟಿಸಿದಾಗ ಬಿಟ್ಬಿಟ್ಟ. ಲಕ್ಷ್ಮಿ ನೆಕ್ಸ್ಟ್ ಬಾಗಲ್ಗೆ ಹೋದ್ಲು. ಲಕ್ಷ್ಮಿ ಏನು ಮಾಡಿದ್ಲು, ಬಾಗ್ಲ ತಟ್ಟಿದ್ಲಲ್ಲ, ಅವನು ಬೇರೆ ಹಾಫ್ ಪ್ಯಾಂಟ್ ಮಾಡಿದ್ದ. ಲಕ್ಷ್ಮಿ ಬಂದ ಅಂತ ನಮ್ಮ ಅಮ್ಮ ಬಂದ ಅಂತ ತಿಳ್ಕೊಂಡು ಸೀದಾ ಹೋದ ಶ್ರೀಮಂತ ಆಗಿಬಿಟ್ಟ. ಅವಕಾಶಗಳು ಬಂದಾಗ ಬಾಗ್ಲ ತಟ್ಟಿದಾಗ ಯಾವಾಗಲೂ ನೀವು ತಪ್ಪಿಸ್ಕೋಬಾರ್ದು. ಇದಕ್ಕೆ ನಾನು ಹೇಳೋದು ಏನು ಹೇಳೋದಂತಂದರೆ, ಈಗ ಮದುವೆಗೆ ಹೋಗ್ತಿತ್ತು. ನಾವು ಮದುವೆಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕ್ಕೊತೀವಿ. ಇದು ಹಾಫ್ ಶರ್ಟು ಸರಿ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಹೋಗಿ ಫುಲ್ ಶರ್ಟ್ ಹಾಕೊಂಬರ್ತೀವಿ. ಫುಲ್ ಶರ್ಟ್ ಅಷ್ಟು ಸರಿಯಾಗಿ ಕಾಣವಲ್ದು. ಇದಕ್ಕೆ ಮೇಲೆ ಜಾಕೆಟ್ ಹಾಕ್ಕೊಬಾರ್ಕು. ಜಾಕೆಟ್ ಹಾಕ್ಕೊಂಬರ್ತಾರೆ. ಬಂದು ನೋಡ್ತಾನೆ ಕಣ್ಣಾಗ ಅದು ಮುದುರು ಆಗಿರ್ತೈತಿ. ಕರೆಕ್ಟಾಗಿ ಇಸ್ತ್ರಿ ಮಾಡಿಕೊಂಡು ಗೈಗೆ ಹಾಕ್ಕೊಂಡು ಹೋಗ್ಬೇಕಂತಾರೆ. ಕಣ್ಣಾಗ ನೋಡ್ಕೊಂಡು ತಕ್ಷಣ ಏನು ಮಾಡ್ತಾನೆ, ಇದು ಯಾಕೋ ಕಲರ್ ಬರಬಾರಿಲ್ಲ ಅಂತ ತಿಳ್ಕೊಂಡು ದೋತ್ರ ನೀರು ಶರ್ಟ್ ಹಾಕ್ಕೊಂಬರ್ತಾನೆ. ಎಲ್ಲ ಚೆಕ್ ಮಾಡ್ಕೊಂಡು ಬರ್ಬೇಕಾದ್ರೆ ರಾತ್ರಿ ಅಕ್ಕಿ ಕಾಳು ರಿಸೆಪ್ಷನ್ ಇದ್ದಿದ್ದು 7ರಿಂದ 10 ಗಂಟೆ. ಅವ್ರು ಬರ್ಬೇಕು 11:30. ಬಂದು ನೋಡ್ತಾನೆ ಅಕ್ಕಿ ಕಾಳು ಹಾಕ್ಬೇಕಂತಾನೆ. ಅವರು ಮದುಮಕ್ಕಳು ಫಸ್ಟ್ ನೈಟ್ ಹೋಗಿರ್ತಾರೆ. ಸಮಯಕ್ಕೆ ಯಾವಾಗ ಅವಕಾಶ ಕೊಡಬೇಕು, ಒಂದು ಡ್ರೆಸ್ ಆರಾಮಿಸಿದ್ರೆ ಸಾಕು, ಹೋಗ್ಬೇಕು. ಮಾತು ಹೆಂಗಿರ್ಬೇಕು? ಈಗೆಲ್ಲ ಮಾತಿನ ಬಗ್ಗೆ, ಕೌಶಲ್ಯ ಬಗ್ಗೆ ಐತಿದು. ಮಾತು ಮುತ್ತಾಗಿರಬೇಕು, ಮಾತು ತುತ್ತಾಗಿರಬೇಕು, ಮಾತು ಕುತ್ತಾಗಿರಬಾರ್ದು, ಮಾತು ಮಸ್ತಾಗಿರ್ಬೇಕು, ಮಾತು ಮಜಾ ಆಗಿರ್ಬೇಕು, ಮಾತು ಜಗಮಗ ಆಗಿರ್ಬೇಕು, ಮಾತು ಬೇಸಿಗೆಯೊಳಗೆ ಮಜ್ಜಿಗೆ ಇದ್ದಂಗಿರ್ಬೇಕು, ಮಾತು ಚಳಿಗಾಲದಾಗ ಬಿಸಿ ಕಾಫಿ ಇದ್ದಂಗಿರ್ಬೇಕು, ಚಳಿಗಾಲದಾಗ ಮಾತು ಕೊಡಿ ಇದ್ದಂಗಿರ್ಬೇಕು, ಮಾತು ಮತಿವಾಗಿರಬಾರ್ದು, ಮಾತು ಮಸ್ತಾಗಿರ್ಬೇಕು. ಅಂದಾಗ ಮಾತುಗೊಂದು ಬೆಲೆ ಬರುತ್ತೆ. ಎಲ್ಲರೂ ಹೇಳ್ತಾ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿದ್ರು ಬಸವಣ್ಣವರು 12ನೇ ಶತಮಾನದಾಗ. ಎಲ್ಲಿ ಕೇಳ್ತೀವಿ ನಾವು ಬಸವಣ್ಣನ ಅದನ್ನು ವಚನ? ಎಲ್ಲ ಕಡೆ ಬಸವಣ್ಣಂದು ಮೂರ್ತಿ ಪ್ರತಿಷ್ಠಾಪನೆ. ಎಲ್ಲ ಕಡೆ ಸಲುವಾಗಿ ಮಹಾತ್ಮ ಗಾಂಧೀಜಿಯವ್ರದ್ದು ಪ್ರತಿಮೆ ಸ್ಥಾಪನೆ. MG ರೋಡು ಮಹಾತ್ಮ ಗಾಂಧಿ ರೋಡು, ಕೋಲಾರದಲ್ಲಿ ಮಹಾತ್ಮ ಗಾಂಧಿ ರೋಡು, ಚಿಕ್ಕಮಗಳೂರಲ್ಲಿ ಮಹಾತ್ಮ ಗಾಂಧಿ ರೋಡು, ಬಸವಣ್ಣನ ಮೂರ್ತಿ, ಚಿತ್ತೂರು ಚೆನ್ನನ ಮೂರ್ತಿ, ಎಲ್ಲ ಕಡೆ ಮೂರ್ತಿ ಪ್ರತಿಷ್ಠಾಪನೆ. ಯಾಕೆ ಪ್ರತಿಷ್ಠಾಪನೆ ಮಾಡ್ತೀವಿ? ಅವರ ಆಚರಣೆಯನ್ನು ನಾವು ನಿಲ್ಲಿಸಿದ್ದೇವೆ. ಆದ್ದರಿಂದ ನಾವು ಅವರ ಮೂರ್ತಿಯನ್ನು ನಿಲ್ಲಿಸಿದ್ದೇವೆ. ನಮಗೆ ಅವಕಾಶಗಳಂತ ಹೇಳ್ತೀವಲ್ಲ, ಬಾಚಿ ತಬ್ಬಿಕೊಳ್ಬೇಕು, ಮುಜುಗರ ಬೇಡ. ನಾನು ಬೆಳಗ್ಗೆ ತಮ್ಮೆಲ್ಲ ಪರಿಚಯಗಳನ್ನ ನೋಡಿದೆ.
ಕಾರ್ಡಿಗಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ದಂಪತಿಗಳು, ಶಾರದಾ ಮತ್ತು ಮಲ್ಲಿಕಾರ್ಜುನ ದಂಪತಿಗಳು. ಭಾಳ ಖುಷಿ ಆಯಿತು. ಮತ್ತು ನನಗೆ ಒಂದು ರೀತಿಯಿಂದ ಹೊಸ ಆಲೋಚನೆ ಬಂತು. ಹೆಣ್ಮಕ್ಳ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಜಗತ್ತನ್ನು ಬೆಳಗಬಲ್ಲರು. ಉದಾಹರಣೆಗೆ ಇಂದಿರಾ ಗಾಂಧಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಜಯಲಲಿತಾ, ಸಮತಾ, ಎಲ್ಲ ಕಿತ್ತೂರು ಚೆನ್ನಮ್ಮ ಹಿಡ್ಕೊಂಡು ಶಿವಾಜಿ ತಾಯಿ, ಜೀಜಾಬಾಯಿ ಅವರು. ಹೇಗೆ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ನಾವು ಮಾಡಿದ್ವಿ ಮೊನ್ನೆ ಮಾರ್ಚ್ 8ನೇ ತಾರೀಕಿಗೆ. ಸಬಲೀಕರಣ ಮಾಡ್ಬೇಕಂತ ಹೇಳ್ತೀವಿ, ಆದರೆ ನಾವು ಯಾವ ಅಧಿಕಾರವನ್ನು ಮನೆಗೆ ಕೊಡೋದಿಲ್ಲ. ಎಲ್ಲ ಬೀಗಿದ ಕಿಲಿಕೈ ನಮ್ಮ ಹತ್ತಕ್ಕೆ ರೊಕ್ಕ ಕೊಡ್ಬೇಕಾರೆ ನಾವು ರೊಕ್ಕ ಕೊಟ್ಟು ಲೆಕ್ಕ ನಾವೇ ತೊಗೋಬೇಕು. 5 ರೂಪಾಯಿ ಕಡಿಮೆ ಆಗ್ತದೆ ಯಾಕಂತೀವಿ, ನಾವು 5 ಲಕ್ಷ ಖರ್ಚು ಮಾಡಿದ್ರು ಅವ್ರು ಕೇಳೋಂಗಿಲ್ಲ. ಇದು ಪದ್ಧತಿ. ಸಬಲೀಕರಣ ಆಗಬೇಕು ಅಂತಂದರೆ ನಾವು ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಂತಂದರೆ, ಸಮಾನತೆಯನ್ನು ತರಬೇಕಂತಂದರೆ ಸಮಾನತೆಗಾಗಿ ಮಹಿಳೆಯ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಅಂದಾಗ ಮಾತ್ರ ಸಾಧ್ಯ. ಇದಕ್ಕೆ ಬೇಕಾದಷ್ಟು ಉದಾಹರಣೆ ಇದಾವೆ. ಮಾರ್ಗ್ರೆಟ್ ಥ್ಯಾಚರ್, ಉಕ್ಕಿನ ಮಹಿಳೆ, ಶ್ರೀಲಂಕಾದ ಹಿರಿಮಾವ ಬಂಡಾರನಾಯಕೆ, ಇಸ್ರೇಲ್ನ ಮಾಜಿ ಪ್ರಧಾನಿ ಗೋಲ್ಡಾ ಮೇಯರ್, ಅಮೇರಿಕದ ಹಿಲರಿ ಕ್ಲಿಂಟನ್, ಈಗ ಕಮಲಾ ಹ್ಯಾರಿಸ್ ಉಪರಾಷ್ಟ್ರಪತಿ. ಇವೆಲ್ಲವುಗಳು ಸಮಾನತೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮಾತೆ ಶಕ್ತಿದಾತೆ, ಹೆಂಡತಿ ಸ್ಫೂರ್ತಿದಾತೆ. ಈ ಶಕ್ತಿ ಮತ್ತು ಸ್ಫೂರ್ತಿ ಬಂತಂದರೆ ಜೀವನದಲ್ಲಿ ಹೊಸ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆನಂತರ ಇಲ್ಲೆಲ್ಲ ನೀವು ಬಂದಿರಲ್ಲ, ನಿಮ್ಮಲ್ಲಿ ಎಲ್ಲ ಶಕ್ತಿ ಇದೆ. ಸುಮ್ಮನೆ ಕೈ ಮಾಡಿದರೆ 100 ಜನನ್ನು ಕೂಡಿಸ್ತಕ್ಕಂಥ ಶಕ್ತಿ ಇರೋ ಇಲ್ಲಿ ಬಂದಿರತಕ್ಕಂಥ ನೀವು ಸುಮ್ಮನೆ ಸಾಮಾನ್ಯವಾಗಿ ಬಂದಿಲ್ಲ. ನೀವು ಅಷ್ಟೊಂದು 10,000, 20,000, 30,000 ದುಡ್ಡು ಕೊಟ್ಟು 3 ದಿವಸ ಇಲ್ಲಿ ಬಂದಿರಂತಂದರೆ ಏನೋ ಒಂದು ಉದ್ದೇಶ ತಗೊಂಡು ಹೋಗಬೇಕಲ್ಲ. ನೀವು ಹೊರಗಡೆ ಹೋಗಬೇಕಾದ್ರೆ ನೀವು ಇದ್ದೀರೀಗ, ನೀವು ಬೇಕಾದಷ್ಟು ಸದೃಢವಾಗಿ ಸಬಲವಾಗಿ ಇದ್ದೀರಿ. ಆದರೆ ಇನ್ನೂ ಅಷ್ಟು ಹೆಚ್ಚಿಗೆ ಎತ್ತರಕ್ಕೆ ಬೆಳಿಬೇಕು. ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ಇಲ್ಲೇನು ತಾವು ಬಂದಿರಿ, ನಿರ್ಮಾಣದ ಪಾತ್ರ ಭಾಳ ಮುಖ್ಯ. ಇದು ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಲ್ಲ, ನಮ್ಮ ಪೀಳಿಗೆಗಾಗಿ, ನಮ್ಮ ರಾಷ್ಟ್ರ ಕಟ್ಟಕ್ಕಾಗಿ, ಅಂತಿಮವಾಗಿ ವಿಶ್ವಶಾಂತಿಗಾಗಿ. ಅದಕ್ಕೆ ನಮ್ಮ JC ಸಂಸ್ಥೆಯ ಸ್ಥಾಪಕ ಹೆನ್ರಿ ಕಿಸನ್ಬೇರ್ ಹೇಳ್ತಾ ಇರೋದು, ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕವಾಗಿ ಉತ್ತಮ ನ್ಯಾಯವನ್ನು ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕು ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಹಾಗೂ ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬಿದವರು. ಇದೇ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾನು ಮತ್ತು ಜಯಪ್ರಕಾಶ್ ನಾರಾಯಣ ಅವರು 1996, 28 ವರ್ಷ ಆಗಲಿಕ್ಕೆ ಬಹುಶಃ ಪರಿಚಯ ಆಗಿಬಿಟ್ಟು ಪ್ರಥಮ ಭೇಟಿಯಾಗಿದ್ದು ಇವಾನಿಕಾದಲ್ಲಿ, ರಾಜ್ಯ ಯುವ ಕೇಂದ್ರದಲ್ಲಿ. ಅವತ್ತೊಂದು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದಾಗ ನಾನು ಅವರು ಜೊತೆ ಆದ್ವಿ. ಅಂದಿನಿಂದ ಇವತ್ತು 28 ವರ್ಷಗಳು. ಮಧ್ಯೆ ಸ್ವಲ್ಪ ಸಂಪರ್ಕ ದೂರ ಆಗಿತ್ತು. ಮತ್ತು ನನಗೆ 2020ರಲ್ಲಿ ರವಿ ರೋಡೇಕರ್ ತರಬೇತಿ ಪ್ರಶಸ್ತಿ ಪುರಸ್ಕಾರ ಕೊಟ್ಟ ನಂತರ ಮತ್ತೆ ನಾನು ಈ ನಾಗಮ್ಮ ಫೌಂಡೇಶನ್ ಬಗ್ಗೆ ಒಂದು ಹೇಳಲೇಬೇಕು. ನಾಗಮ್ಮ ಫೌಂಡೇಶನ್ ಯಾರನ್ನು ಗುರುತಿಸ್ತಾರೆ, ಮುಂದೆ ಅವರಿಗೆ ಭವ್ಯವಾದ ಭವಿಷ್ಯ ಇದೆ. ಉದಾಹರಣೆಗೆ ಮಂಗಳೂರಲ್ಲಿ ಮೋಸಂಬಿ ಮಾಡ್ತಕ್ಕಂಥ ಒಬ್ಬ, ಅವರ ಹೆಸರು ಹರೇಕಲ್. ಅವರು ಮೋಸಂಬಿ ಮಾಡ್ತಾನೆ. ಶಾಲೆಗೆ ದೇಣಿಗೆ ಕೊಟ್ಟರು, ಶಾಲೆ ಕಟ್ಟಿದ್ರು. ಅವರು ಇವ್ರನ್ನ ಗುರುತಿಸಿದ್ರು. ಅದು ಸುದ್ದಿ ಸುವರ್ಣ ನ್ಯೂಸ್ಗೆ ಹೋಯ್ತು, ಕನ್ನಡಪುರಕ್ಕೆ ಹೋಯ್ತು. ರಾಜ್ಯ ಸರ್ಕಾರ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ ಪದ್ಮಭೂಷಣ ಪ್ರಶಸ್ತಿ ಕೊಡಲಿಕ್ಕೆ, ಪದ್ಮಶ್ರೀ ಪ್ರಶಸ್ತಿ ಕೊಡಲಿಕ್ಕೆ ಶಿಫಾರಸು ಮಾಡ್ತು. ಕಳೆದ 2 ವರ್ಷದ ಹಿಂದೆ ಪದ್ಮಶ್ರೀ ಪ್ರಶಸ್ತಿ ಅವ್ರಿಗೆ ಬಂತು. ಆತ ಹರೇಕಲ್ ಶಾಲೆ ಕಲ್ತಿಲ್ಲ, ಆದರೆ ಶಾಲೆಯನ್ನು ಕಟ್ತಕ್ಕಂಥ ಶಕ್ತಿ ಬಂತು. ಮೊನ್ನೆ ಶಿರ್ಸಿಯಲ್ಲಿ 29 ಅಡಿ ಆಳ ಬಾವಿ ತೆಗೆದುಬಿಟ್ಟು ಒಬ್ಬ ಮಹಿಳೆ ನೀರು ತಂದು, ಅಲ್ಲಿ ಪ್ರಯೋಜನ ಇಲ್ಲ, ಬೋರ್ ಹಾಕಲಿಕ್ಕೆ ಪ್ರಯೋಜನ ಇಲ್ಲ,
ಬಾವಿ ಮಾತ್ರ ತೆಗಿಯಕ್ಕೆ ಸಾಧ್ಯ ಇದೆ ಶಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ತಮಗೆಲ್ಲ ಗೊತ್ತಿದೆ. ಅಧಿಕಾರಿಗಳು ಬಂದು ಅದನ್ನು ಬಂದ್ ಮಾಡಿದರು. ಛಲ ಬಿಡದ ತಿರುಪಂತೆ ಭಗೀರಥನಾಗಿ ಆ ಮಹಿಳೆ ನೀರು ತಂದು ಇವತ್ತು ನೋಡಿ ನೀರು ಹಾಹಾಕಾರ ಐತಿ. ಜಗತ್ತಿನಲ್ಲಿ ನೀರು ಇರ್ತಕ್ಕಂಥದ್ದು 71%, ಭೂಮಿ ಇರ್ತಕ್ಕಂಥದ್ದು 29%. ಮತ್ತು ಕುಡಲಿಕ್ಕೆ ಯೋಗ್ಯವಾದ ನೀರು ಎಷ್ಟೈತಿ 2.4% ಮಾತ್ರ. ನಾವೆಲ್ಲ ಇಂದ್ರನ ಹಂತಕ್ಕೆ ಹೋದ್ವಿ, ಚಂದ್ರನ ಹಂತಕ್ಕೆ ಹೋದ್ವಿ, ಸೂರ್ಯನ ಹಂತಕ್ಕೆ ಹೋಗ್ತೀವಿ, ಅಲ್ಲಿ ಹೋಗಿ ಇಳಿತೀವಿ, ರೋಡ್ ಲ್ಯಾಂಡರ್ ಅಲ್ಲಿ ಇಳಿತೀವಿ. ಆದರೆ ಇಲ್ಲೇ ಮಗ್ಳಿರ್ತಕ್ಕಂಥ ಸಮುದ್ರದ ನೀರು ನಾವು ಉಪಯೋಗ ಮಾಡೋಕೊಳ್ಳೋಕೆ ಇನ್ನೂ ಬರೋವಲ್ಲಲ್ಲ. ನಮ್ಮ ವಿಜ್ಞಾನಿಗಳು ಯಾಕೆ ಇದಕ್ಕೆ ಪ್ರಯತ್ನ ಮಾಡೋದು? ಸ್ವಲ್ಪ ಮಾಡೋಕತ್ತಾರೆ. ಇಲ್ಲಿ ನಾನು ಸಿಂಗಾಪುರಕ್ಕೆ ಹೋಗಿದ್ದೆ, ನೋಡಿದೆ. ಮೊದಲೇ ಮಲಾಶಿಂದ ನೀರು ತರ್ತಿದ್ದೆ ಅವರು. ಈಗ ಸಮುದ್ರ ನೀರನ್ನು ಅವರು ಶುದ್ಧೀಕರಿಸ್ಕೊಂಡು ತರ್ತಾರೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾನು ಹೇಳೋದು, ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ನೀರಿನ ಪ್ರಾಬ್ಲಮ್ ಇದೆ ಅಂತಂದರೆ, ನಾನು ಇರ್ತಕ್ಕಂಥ ಅಪಾರ್ಟ್ಮೆಂಟು 32 ಫ್ಲೋರ್ ಇರ್ತಕ್ಕಂಥದ್ದು. ಒಂದೊಂದು ಬಿಲ್ಡಿಂಗಲ್ಲಿ 500 ಮನೆ ಅದಾವೆ. 500 ಮನೆ ಅಂತಂದರೆ 2,500 ಮನೆ, 10,000 ಜನಸಂಖ್ಯೆ ಇರ್ತಕ್ಕಂಥ ಅಲ್ಲಿ ನೀರು ಇಲ್ಲ. ಎಲ್ಲ ಐತೆ ನಮ್ಗೆ. ಬೇಕಾದಾಗ ಓಡಾಡ್ತೀವಿ. ಮೆಟ್ರೋ ಬಂತು, ಫ್ಲೈಟ್ ಬಂತು, ರಾತ್ರಿ ನೋಡೋದಿಲ್ಲ, ಫ್ಲೈಟ್ ಶಬ್ದ ಹಾಕಿತ್ತು. ನೀರು ಕೊಡ್ತಕ್ಕಂಥ ಶಕ್ತಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಹೊಸತನ್ನು ಕಂಡುಕೊಡ್ಬೇಕು. ಪ್ರತಿಭೆ ಯಾರ ಸೊತ್ತು ಅಲ್ಲ, ಪ್ರತಿಭೆ ಬಾಚಿಕೊಂಡರ ಸೊತ್ತು. ನಾನೇನು ಮಾಡಬಲ್ಲೆ ಅಂತ ಹೇಳ್ತಿರಲ್ಲ ನೀವು, ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೇಳಿದ್ರಲ್ಲ, ಈ ಜಾಗವನ್ನು ಜರ್ಮನಿಯ ಮಹಿಳೆ ಬಂದು ಇಷ್ಟೊಂದು ಬೃಹದಾಕಾರವಾಗಿ ಕಟ್ಟಿದ್ರಲ್ಲ, ಸುತ್ತಮುತ್ತಲು ಒಂದು 4-5 ಕಿಲೋಮೀಟ್ರು ಇಂಥ ಗ್ರೀನಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಳೆದ ವರ್ಷ ಬಂದಾಗ ಅನಿಸಿದ್ದು, ಆ ಪಂಪ್ ಹೇಳಿದ ಮಾತು ನೆನಪಿಗೆ ಬಂತು. ಏನು ಅಂತಂದರೆ, ಇಲ್ಲಿ ಇರ್ತಕ್ಕಂಥ ವಾತಾವರಣ ನೋಡಿಬಿಟ್ಟು ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಕೋಟೆಯ ಅಲಂಪೆಯ ನೆನಪುಗಳಿಗೆ ಆಗರವಾದ ಮಾನಸಂತರವಾಗಿ ಮರಿದಿಂಬೆಯಾಗಿ ಕೋಗಿಲೆಯಾಗಿ ಕೊಟ್ಟು ಹೋದು ನಂದನವನದ ಬನವಾಸಿ ದೇಶಗಳು ಅಂತ ಹೇಳಿದ್ನಲ್ಲ. ಆವಾಗ ಪಂಪ ಇದನ್ನು ನೋಡಿದ್ದಿಲ್ಲ. ಅವಾಗ ಇನ್ನೇದು ಜನವರಿ ಮಾಡಿದ ಕಟ್ಟಿರಲಿಲ್ಲ ಬಹುಶಃ. ಅದರ ಅರ್ಥ ಅಂತಂದರೆ, ಇರೋದರಲ್ಲಿ ಸಂತೋಷ ಪಡಬೇಕು. ಹಸಿರನ್ನ ನಾವು ಹುಷಾರಾಗಿಸ್ಕೋಬೇಕು. ಹಸಿರು ನಮ್ಮ ಮನದಲ್ಲಿ ಬರಬೇಕು. ಹೇಳ್ತೀವಿ, ಚೈತ್ರ ಬಂದಾಗ ಹೇಳ್ತೀವಿ. ಈಗ ಹೊಂಗೆ ಮರ ಎಲ್ಲ ನೋಡ್ತೀವಲ್ಲ, ಇನ್ನೊಂದು 2 ತಿಂಗಳು ನಮಗೆ ಕಾಣುತ್ತೆ. ಕವಿ ನಮ್ಮ ಚೆನ್ನವೀರ ಕಣಿ ಹೇಳ್ತೆ, ಚೈತ್ರದ ಚೆಲುವಿನಲ್ಲಿ ಕೋಗಿಲೆ ಕರೆಯಲ್ಲಿ ಯುಗಾದಿ ವಿಧಿಸಿ ಬರ್ತಿದೆ. ಇನ್ನೊಂದು ಇವತ್ತು ತಾರೀಕು 29, ಇನ್ನು 10 ದಿವಸಕ್ಕೆ ಬಂತು ಯುಗಾದಿ. ಚೈತ್ರದ ಚೆಲುವಿನಲ್ಲಿ ಯುಗಾದಿ ಬರೆಸಿದೆ, ಧರೆಗೆ ಗೆಲುವು ತರುತ್ತಿದೆ, ಕೋಗಿಲೆ ಕುಹು ಎನ್ನುತ್ತಿದೆ. ಆ ಆಸ್ವಾದ ಐತಲ್ಲ, ಎಂಜಾಯ್ ದ ಎವ್ರಿ ಮೂಮೆಂಟ್, ಅನುದಿನ ಅನುಕ್ಷಣ. ನಮ್ಮ JP ಅವರು ಬರೆದಲ್ಲ ಆ ಪುಸ್ತಕವನ್ನು, ಎಂಜಾಯ್ ದ ಎವ್ರಿ ಮೂಮೆಂಟ್, ಅನುದಿನ ಅನುಕ್ಷಣ. ಜೀವನದಲ್ಲ ಬರುವನ್ನು ಅನುಭವಿಸ್ಬೇಕು. ನಾನು ನಿನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಬಂದೆ. ನಾನು ಒಬ್ಬ ಮಹಿಳೆ 29ನೇ ಮಹಡಿಯಿಂದ ಕೆಳಗೆ ಬೀಳ್ತಾ ಇದ್ಲು. ಯಾರೋ ದುಃಖಿದ್ರಂತೆ, ಕೆಳಗೆ ಬೀಳ್ತಿರ್ಬೇಕು, ನಗ್ತಾ ಬೀಳ್ತಂದೆ. ಯಾಕಂತಂದ್ರೆ, ಇಫ್ ಡೆತ್ ಈಸ್ ಇನ್ಎವಿಟಬಲ್ ಯು ಹ್ಯಾವ್ ಟು ಎಂಜಾಯ್ ದ ಡೆತ್. ಇಫ್ ಡೆತ್ ಈಸ್ ಇನ್ಎವಿಟಬಲ್ ಎಂಜಾಯ್ ದ ಡೆತ್. ನಗ್ತಾ ಬಂದು ನನಗೆ ಅದೇ ನೆನಪಾಯಿತು. 1989 ಅಕ್ಟೋಬರ್ 15ನೇ ತಾರೀಕು ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹಡಗಿನಲ್ಲಿ ಹೊಂಟಿದ್ದೆ. ಒಂದು 200 ಕಿಲೋಮೀಟ್ರ್ ಹೋಗಿರ್ಬೋದು. 200 ಕಿಲೋಮೀಟ್ರ್ ಆದ ನಂತರ ಸಿಕ್ಕಾಪಟ್ಟೆ ಬಿರುಗಾಳಿ ಬೀಸ್ತು. ಹಡಗು ಹೀಗೆ ಅಲ್ಗಾಡ್ತಾ ಹೋತು. ಇನ್ನೇನು ನಮ್ಮ ಮರಣ ಶಾಸನ ಬರೆದಿಡಬೇಕು, ಅಂತಿಮ ಗಳಿಗೆ ಬರಕ್ಕೆ ಹತ್ತಿತ್ತಪ್ಪ ಅಂತಂದರೆ ಎಲ್ಲರೂ ಚಿಂತಾಕ್ರಾಂತರಾಗಿ ಹಿಂಗೆ ಕೂತ್ಕೊಂಡಿದ್ರು. ನಾನು ಡ್ಯಾನ್ಸ್ ಮಾಡ್ಕೊತ ಹೋದೆ. ಅಲ್ಲೊಬ್ರು ಯಾರೋ ಯು ಆರ್ ಮ್ಯಾಡ್ ಅಂತ. ಎಸ್ ಐ ಆಮ್ ಮ್ಯಾಡ್. ಇಫ್ ಡೆತ್ ಇಸ್ ಇನ್ಎವಿಟಬಲ್ ಯು ಹ್ಯಾವ್ ಟು ಎಂಜಾಯ್ ದ ಡೆತ್. ಏನು ಮಾಡಲಿಕ್ಕಾಗೋದಿಲ್ಲ. ಏನು ಮಾಡಬೇಕು? ಎಂಜಾಯ್ ದ ಡೆತ್. ಹೋಗ್ತಾ ಹೋದರು. ಅಷ್ಟೊತ್ತಿಗೆ ಈ 3-4 ಮಂದಿ ಬಂದುಬಿಟ್ಟು ನನ್ನ ಕೂಡ ಡ್ಯಾನ್ಸ್ ಮಾಡೋಕತ್ತಿದ್ರು. ಒಂದು 20 ನಿಮಿಷ ಆಯಿತು, ಬಿರುಗಾಳಿ ನಿಲ್ಲಿತು.
ನಿಂತ ತಕ್ಷಣ ಬಂದು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ಕೊತ ಆಟೋಗಳು ತೊಗೊಂಡು ಫೋಟೋ ತೊಗೊಂಡು ಅದನ್ನು ಅಡ್ರೆಸ್ ತೊಗೊಂಡು ಎಲ್ಲ ಮಾಡಿಕೊಂಡ್ರು. ಏನಂತಂದರೆ ಎಂಜಾಯ್ ದ ಎವ್ರಿ ಮೂಮೆಂಟ್ ಇಫ್ ಇನ್ಎವಿಟಬಲ್. ಏನು ಮಾಡಬೇಕು? ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಅಥವಾ ಸಮುದ್ರಕ್ಕೆ ಹಾರ್ಕೋಬೇಕಾ? ಅಥವಾ ನಮ್ಮ ಪ್ಯಾರಾಚೂಟ್ನಿಂದ ಹೆಲಿಕಾಪ್ಟರ್ ನಮ್ಮ ಕಾಪಾಡೋಕ್ಕೆ ಅವಕಾಶ ಆಯ್ತಾ? ಇಲ್ಲ. ನಮ್ಮ ಆತ್ಮವಿಶ್ವಾಸ ಗಟ್ಟಿ ಇತ್ತಂದರೆ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಮಗೆ ನನ್ನ ಗುರುಗಳು, ನಮ್ಮ JP ಗುರುಗಳು ರವಿ ರೋಡಕ್ಕೆ ಹೇಳಿದಂಥ ಮಾತು ನೆನಪಿಗೆ ಬರ್ತಾ ನನಗೆ. ಸ್ಕೈ ಇಸ್ ನಾಟ್ ಫಾಲಿಂಗ್ ಅವರ್ ಹೆಡ್. ಸ್ಕೈ ಇಸ್ ನಾಟ್ ಫಾಲಿಂಗ್ ಅವರ್ ಹೆಡ್. ಇಫ್ ಎಟ್ ಆಲ್ ಫಾಲ್ ಡೌನ್ ಎಕ್ಸೆಪ್ಟ್ ಅವರ್ ಬಾಡಿ. ಅಕಸ್ಮಾತು ಆಕಾಶ ತಲೆ ಮೇಲೆ ಬಿದ್ದರೆ ನನ್ನ ದೇಹದ ಭಾಗವನ್ನು ಹೊರತುಪಡಿಸಿ ಬಿಡುತ್ತೆ. ಅದೇ ಆತ್ಮವಿಶ್ವಾಸದಿಂದ ನಾನು ತಿರುಗಿ ಬದುಕಿ ಬಂದಿದ್ದೇನೆ. ಅವತ್ತು ಸೆಪ್ಟೆಂಬರ್ 17, 2015 ಕೊಲಂಬಿಯಾ ಹಾಸ್ಪಿಟ್ಲ್ನಲ್ಲಿ ಮರಣಶೈಲಿ ಇದ್ದು ಕಳೆದ 15 ದಿವಸದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ಡಾಕ್ಟರ್ ಅಂತಿಮ ನಮನ ಸಲ್ಲಿಸಲಿಕ್ಕೆ ನಮ್ಮ ಬಂಧು ಬಳಗದವ್ರಿಗೆ ಹೇಳಿದ್ರಂತ, ಯಾರ್ಯಾರು ಕರೆಸ್ಬೇಕು ಕರೆಸ್ರಿ ಅಂತ ತಿಳ್ಕೊಂಡು. ಎಲ್ರಿಗೂ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗಾವಿ, ಗುಲ್ಬರ್ಗ, ಧಾರವಾಡ, ಗದಗ, ಕೊಪ್ಪಳದಿಂದ ಬಂದಂಥ ಜನ ಇನ್ನೇನು ಹೋಗಬೇಕು, ಮನೆಗೆ ಹೋಗಿ ಮತ್ತೆ ಯಾಕೆ ಹೊಳ್ಳಿ ಬರಬೇಕು, ಮಣ್ಣು ಹಾಕಿ ಹೋಗೋಣ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ಅಲ್ಲೇ ಆಂಬುಲೆನ್ಸ್ ಕಳಿಸಿದ್ರು. ಆಂಬುಲೆನ್ಸ್ ಬಂದು ನಿಂತೈತಿ. ಚರ್ಚಿನಲ್ಲಿ ನನ್ನ ಹಿಂದೆ ಎತ್ಕೊಂಡು ಹಿಂಗೆ ಹೋಗಿ ಆಂಬುಲೆನ್ಸ್ನಲ್ಲಿ ಹಾಕಬೇಕು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೋ ಕಾಲು ಅಳಗಾಡ್ತಂತೆ. ಆವಾಗ ಡಾಕ್ಟ್ರು ಸ್ವಲ್ಪ ತಾಡ್ರಿ. ಅಷ್ಟೊತ್ತಿಗೆಲ್ಲ TV ಅವ್ರು ಬಂದುಬಿಟ್ರೆ 4-5 ಜನ. ಕಸ್ತೂರಿ, ಸುವರ್ಣ, VTV, ETV, ಸುವರ್ಣ, ಪಬ್ಲಿಕ್ಕು, TV9 ಎಲ್ಲ. ರಾಜ್ಯ ಪಂಚಮಸಾಲ ಸಂಘದ ಅಧ್ಯಕ್ಷ ಬಸವರಾಜ್ ದಿಂಡು ಇನ್ನಿಲ್ಲ. ಈಗೆಲ್ಲರೂ ಭಾಳ ಫಾಸ್ಟ್ ಅಲ್ಲ TV ಅವರು. ಯಾಕಂದ್ರೆ ಮೊದಲು ಅವ್ರದ್ದೇ ಬರಬೇಕು. ಆನಂತರ ಇಕ್ಕೇವಟ್ಟು ಮಾರ್ಕ್ ಉದ್ಧಾರ ವಾಚಕ ಚಿನ್ನ. ಡಾಕ್ಟ್ರು ಒಳಗೆ ಕರ್ಕೊಂಡು ಹೋದ್ರು ಅಂತ ಅವ್ರು ಮಾತಾಡೋದೆಲ್ಲ ನನಗೆ ಕೇಳುತ್ತಾ. ನಾನೆಲ್ಲ ಬರೋಬ್ಬರಿದ್ದೀನಿ, ಆಂಬುಲೆನ್ಸ್ ತೊಗೊಂಬಂತು ಒಳಗೆ ಕರ್ಕೊಂಡು ಹೋಗಲ್ಲೋ ಮರೆಯ ಅಂತೀನಿ. ನನಗೆ ಮಾತಾಡೋ ಶಕ್ತಿ ಇಲ್ಲ, ಮಾತಾಡೋಕ್ಕೆ ಬರೋಂಗಿಲ್ಲ. ಅವರೆಲ್ಲ ಮಾತಾಡೋದು ಕೇಳುತ್ತಾ ಅವತ್ತು ಅನಿಸ್ತು ನನಗೆ, ಒಂದು ಹುಲ್ಲು ಕಡ್ಡೆ ಅಲ್ಗಾಡ್ಬೇಕಂತಂದರೆ ದೇವರದ್ದ ಇಲ್ದೇ ಅಲ್ಗಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ನಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರ್ದು. ಅದಕ್ಕೆ ಬೇರೆ ಯಾರೂ ಉದಾಹರಣೆ ಇಲ್ಲ. ನಾನು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಿದ್ದಲ್ಲ, ನಾನೇ ಉದಾಹರಣೆ. ವೇಟಿಂಗ್ ಲಿಸ್ಟ್ ನಂಬರ್ 1 ಕನ್ಫರ್ಮ್ ಆಗಲಿಲ್ಲ, ಬರ್ತು, ಒಳ್ಳೆ ಬದುಕು ಬಂದೆ. ಅದಕ್ಕೆ ಕಾರಣ ಬಹುಶಃ ಸಮಾಜದ ಜನ, ನಮ್ಮ ಬಂಧುಗಳು, ಹಿತೈಷಿಗಳು ಏನು ಹಾರೈಕೆ ಮಾಡಿದ್ರಲ್ಲ, ಅದು ನನಗೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡೆ. ಅದಕ್ಕೆ ಹೇಳೋದು, ಇದು ನಮ್ಮ ವೃತ್ತಿ ಇದ್ದೇ ಇರುತ್ತೆ. ಪ್ರವೃತ್ತಿ ಸಮಾಜ ಸೇವೆಯಲ್ಲಿ ಏನಾದರೂ ಮಾಡಬೇಕು. ಇಲ್ಲಿ ಭಾಳ ಜನ ಇದ್ದೀರಿ, ಬೇರೆ ಬೇರೆ ಸಮುದಾಯದವರು ಇದ್ದೀರಿ. ಇಲ್ಲಿಂದ ಕಲಿತುಕೊಂಡೋದ ಎಲ್ಲ ವಿಷಯಗಳನ್ನು ಸಮುದಾಯಕ್ಕೆ ಹೋಗಿ ತಿಳಿಸ್ಬೇಕು, ಕಲಿಸ್ಬೇಕು. ಇದು ರಾಷ್ಟ್ರ ಉದ್ಧಾರಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಅಲ್ಲ, ರಾಷ್ಟ್ರ ಮತ್ತು ಸಮಾಜ ಉದ್ಧಾರಕ್ಕಾಗಿ ನಮ್ಮ ಬಳಿ ಇರ್ತಕ್ಕಂಥ ಬತ್ತಳಿಕೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಬೆಂಗಳೂರಿನಾಗ ಭಾಳ ಜನ ಅದರಲ್ಲ, 1,70,00,000 ಜನ ಆದರೆ ಎಲ್ಲರೂ ಇದನ್ನು ತರಬೇತಿ ಮಾಡಬೇಕಾಗಿತ್ತಲ್ಲ. ಜಯಪ್ರಕಾಶ್ ನಗ್ತಿ ಅವರೇ ಇದನ್ನು ಯಾಕೆ ತೊಗೊಂಡ್ರು? ಒಂದು ಚಾಲೆಂಜಾಗಿ ಸರ್ಕಾರಿ ನೌಕರಿಯನ್ನು ಬಿಟ್ಬಿಟ್ಟು ಇದನ್ನು ತೊಗೋಬೇಕಂತ ತಿಳ್ಕೊಂಡು ಅದರಿಂದ ಏನು ಲಕ್ಷಾನುಗಟ್ಟಲೆ ಲಾಭ ಐತೇನೆ ಅವ್ರಿಗೆ. ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಜೀವನ ವಾಸ್ತವವನ್ನು ತುಂಬತಕ್ಕಂಥ ವ್ಯವಸ್ಥೆ ಏನೇ ಐತಲ್ಲ, ಅದು ಬದುಕಿನ ಬಂಧುವೃತ್ತಿಯನ್ನು ತರಲಿಕ್ಕೆ ಸಾಧ್ಯತೆ ಅಂತ ಮಾತನ್ನು ಹೇಳ್ತಾ, ನಮ್ಮ ಸಿದ್ಧತೆ, ನಮ್ಮ ಬದ್ಧತೆ, ಆದ್ಯತೆ, ವಿಶೇಷತೆ, ವೈಶಿಷ್ಟ್ಯತೆ, ನೈಪುಣ್ಯತೆ, ಕಲಾತ್ಮಕತೆ ಇವೆಲ್ಲ ಒಗ್ಗೂಡಿಸ್ಕೊಂಡು ಬಂದ ಅಂದರೆ ನಮ್ಮ ಯೋಗ್ಯತೆ ಇನ್ನೂ ಹೆಚ್ಚು 100 ಮಡಿ ಆಗುತ್ತೆ ಅಂತ ಹೇಳ್ತಾ, ನಾನು ಇನ್ನೂ ಮುಂದಿನ ಸೆಷನ್ನು ನಾಳೆ ನಾಡಿದ್ದು ಮಾತಾಡಬೇಕಾಗಿ ಇರೋದ್ರಿಂದ ಇಷ್ಟಕ್ಕಾಗಿ ನಿಮ್ಮನ್ನೆಲ್ಲ ಅಭಿನಯಿಸುತ್ತಾ ಈ ಸಿದ್ಧತೆ, ಬದ್ಧತೆ, ಸಾಧ್ಯತೆ, ಯೋಗ್ಯತೆ, ಕಲಾತ್ಮಕತೆ, ನೈಪುಣ್ಯತೆ ಇವನ್ನೆಲ್ಲ ವಹಿಸಿಕೊಂಡು ಹೊಸ ಮನುಷ್ಯರಾಗಿ ಸ್ವಾತಿ ಮುತ್ತಿನ ಮಳೆ ಹನಿಯ ಮುತ್ತುಗಳಾಗಿ ನೀವು ಹೊರಗೆ ಹೋಗಿ ದೇಶವನ್ನು ಇಳಿಸ್ತಕ್ಕಂಥ ಆತ್ಮವಿಶ್ವಾಸ ನಿಮ್ಮನ್ನು ಬರಲಿ. ಜೈ ಹಿಂದ್, ಜೈ ಕರ್ನಾಟಕ.